ಟೌನ್ಶೆಂಡ್ ಕಾಯ್ದೆ. ಇಂಗ್ಲೆಂಡಿನ ಹಣಕಾಸು ಸಚಿವನಾಗಿದ್ದಂತಹ ಚಾರ್ಲ್ಸ್ ಟೌನ್ಶೆಂಡ್ 1767ರಲ್ಲಿ ವಸಾಹತುಗಳ ಆಮದು ವಸ್ತುಗಳ ಮೇಲೆ ವಿಧಿಸಿದಂತಹ ಕಾಯ್ದೆಯೇ ಟೌನ್ಶೆಂಡ್ ಕಾಯ್ದೆ. ವಸಾಹತುಗಳ ಆಮದು ವಸ್ತುಗಳಾಗಿದ್ದಂತಹ ಹೊಗೆಸೊಪ್ಪು, ಟೀ, ಕನ್ನಡಕ, ಕಾಗದ, ಗಾಜು, ದಂತ, ಸೀಸ, ಬಣ್ಣ, ರೇಷ್ಮೆಗಳ ಮೇಲೆ ಅಧಿಕ ತೆರಿಗೆಯನ್ನು ವಿಧಿಸಿ ಅದನ್ನು ಕಟ್ಟುನಿಟ್ಟಾಗಿ ವಸೂಲಿ ಮಾಡೋದಕ್ಕೆ ಟೌನ್ಶೆಂಡ್ ಆದೇಶವನ್ನು ಮಾಡ್ತಾರೆ. ಹೀಗಾಗಿ ಇದನ್ನು ಟೌನ್ಶೆಂಡ್ ಕಾಯ್ದೆ ಎಂಬುದಾಗಿ ಕರೆಯಲಾಗಿದೆ. ಈ ತೆರಿಗೆಯನ್ನು ವಿಧಿಸುವ ಉದ್ದೇಶ ಅಮೆರಿಕನ್ನರಿಂದ ಅಧಿಕ ವರಮಾನವನ್ನು ತೆರಿಗೆಯ ಮೂಲಕ ಸಂಗ್ರಹ ಮಾಡ್ತಕ್ಕಂಥದ್ದಾಗಿತ್ತು. ಈ ತೆರಿಗೆಗಳನ್ನು ಸಂಗ್ರಹಿಸುವ ಉದ್ದೇಶಕ್ಕಾಗಿಯೇ ಅಧಿಕಾರಿಗಳ ಸಹಾಯಕ್ಕಾಗಿ ಬ್ರಿಟಿಷ್ ಸಂಸತ್ತು ಸೇನೆಯನ್ನು ನಿಯೋಜನೆ ಮಾಡಿತ್ತು. ಈ ತೆರಿಗೆಗಳನ್ನು ಸಂಗ್ರಹಿಸುವ ಸಂದರ್ಭದಲ್ಲಿ ವಸಾಹತುಗಾರರು ಈ ಕಾಯ್ದೆಯನ್ನು ವಿರೋಧಿಸಿದ್ರು. ಪೆನ್ಸಿಲ್ವೇನಿಯಾದ ಪ್ರಭಾವಿ ಚಿಂತಕನಾಗಿದ್ದಂತಹ ಜಾನ್ ಡಿಕನ್ಸನ್ ತನ್ನ ಲೆಟರ್ಸ್ ಆಫ್ ಎ ಪೆನ್ಸಿಲ್ವೇನಿಯಾ ಫಾರ್ಮರ್ಸ್ ಎಂಬ ಲೇಖನದಲ್ಲಿ ಬ್ರಿಟಿಷ್ ಸಂಸತ್ತಿಗೆ ಆಂತರಿಕ ಮತ್ತು ಬಾಹ್ಯ ತೆರಿಗೆಗಳನ್ನು ಹಾಕುವಂತಹ ಯಾವುದೇ ಹಕ್ಕಿಲ್ಲ ಅಂತೇಳಿ ಆತ ಪ್ರತಿಪಾದಿಸ್ತಾ